A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ದಿನಾಂಕ 12/7/2026ರಂದು ಶ್ರೀ ಶಶಿಕುಮಾರ್ ಹೊನ್ಮೋರೆ ವಕೀಲರ ಇವರ ಜನ್ಮದಿನದ ಪ್ರಯುಕ್ತವಾಗಿ ಇವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿಜಯಪುರ ವಕೀಲರ ಸಂಘ ಜಂಟಿ ಕಾರ್ಯದರ್ಶಿಗಳು ಉಸ್ಮಾನ್ ಬಾಷಾ ಆಲ್ಗೂರ್ ಇವರಿಗೆ ವಿಶೇಷವಾಗಿ ಸನ್ಮಾನಿಸಿದರು. ಅದರಂತೆ ಹುಟ್ಟುಹಬ್ಬದ ಕುರಿತು ಶುಭವನ್ನ ಕೋರಿದ್ರು. ಹಾಗೂ ಇದೇ ಸಂದರ್ಭದಲ್ಲಿ ಶ್ರೀ ಪ್ರಶಾಂತ್ ತೇನೆಹಳ್ಳಿ ವಕೀಲರು, ಶ್ರೀ ಮುತ್ತು ಕಾಳೆ ವಕೀಲರು, ಶ್ರೀ ತಬರೇಜ್ ಬಾಡೆಬಾಲೆ ವಕೀಲರು, ಅಬ್ದುಲ್ ನದಾಫ್ ವಕೀಲರು ಹಾಗೂ ಶಶಿಕುಮಾರ್ ಹೊನ್ಮೋರೆ ವಕೀಲರು, ಸಹೋದರರು ಆದಂತಹ ಶ್ರೀಕಾಂತ್, ಸಂತೋಷ್, ವಿಶ್ವನಾಥ್, ಡಾಕ್ಟರ್ ಸದಾಶಿವ್ ಇನ್ನಿತರ ಗೆಳೆಯರು ಮತ್ತು ವಕೀಲರು ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ರು. ಮೊದಲಿಗೆ ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬ ಶುಭಾಶಯ ನನ್ನ ಪರವಾಗಿ ಮತ್ತು ಇಲ್ಲಿ ಶಶಿಕುಮಾರ್ ಅವರು ಈಗ ನಮ್ಮ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದು 2 ವರ್ಷ ಆಯ್ತು. ಈಗ ಪ್ರಶಾಂತ್ ಅವರಾಗಲಿ, ಅಬ್ದುಲ್ ಆಗಲಿ, ಮುತ್ತು ಆಗಲಿ, ತಬರೇಜ್ ಆಗಲಿ ಎಲ್ಲ ನಮ್ಮ ಜೂನಿಯರ್ಸ್ ಅವರಲ್ಲ, ಸ್ಟೂಡೆಂಟ್ಸ್ ಅವರು ಪ್ರಶಾಂತ್ ಅವರು. ಅದಕ್ಕಾಗಿ ನಾವು ಭಾಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಹುಟ್ಟು ಆಕಸ್ಮಿಕ ಅದ, ಮರಣ ಖಚಿತ ಅದ ಜಗತ್ತೊಳಗೆ. ಯಾಕಂದ್ರೆ ಜೀವನದಲ್ಲಿ ನಾವು ಸುಮ್ಮನೆ ಇದ್ದು ಹೋಗೋದಲ್ರಿ, ಜಗತ್ತು ಏನಾದ್ರು ಸಾಧನೆ ಮಾಡ್ಬೇಕ್ರಿ. ಶಶಿಕುಮಾರ್ ನೋಡಿದಾಗಿಂದ ಅವ್ರು ಭಾಳ ನಿಷ್ಠೆ ಭಕ್ತಿಯಿಂದ ನಮ್ಮ ಕಡೆ ಪ್ರಾಕ್ಟೀಸ್ ಮಾಡ್ಯಾರ. ಅಲ್ಲದೆ ಮೊನ್ನೆ ಅವರು ಕಾರವಾರ ಹೋಗಿದ್ರು ಮತ್ತು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ್ ಹೋಗಿದ್ರು. ಈ ಥರ ಅಂದರೆ ನಾನಾ ಕಡೆ ಸ್ವಂತ ಪ್ರಾಕ್ಟೀಸು ಮಾಡ್ಲಾತ್ತಾರ. ಮತ್ತು ಪ್ರಶಾಂತ್ ಅವರಾಗಲಿ, ಅಬ್ದುಲ್ ಆಗಲಿ, ಮುತ್ತು ಆಗಲಿ ಎಲ್ಲರೂ ಭಾಳ ಒಂದು ಅದ್ಭುತವಾಗಿ ನಡೆಸ್ಲಾತ್ತಾರ ಪ್ರಾಕ್ಟೀಸ್. ನನಗೆ ಭಾಳ ಖುಷಿ ಕೊಡ್ತಾವ. ಸೀನಿಯರ್ ಅಂದ್ರೆ ನಮ್ಗೆ ಅದೇ ಖುಷಿ ಕೊಡೋದೇ ಅವರು ಒಳ್ಳೆ ಪ್ರಾಕ್ಟೀಸ್ ಮಾಡೋದ್ರೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದಿಲ್ಲ ರೀ. ಪಂಪ್ ಅದೇ ಹೇಳ್ತಾನೆ ರೀ, ಛಲಂ ಕುಲಂ ಬಲಂ ಕುಲಂ ಅಭಿಮಾನಂ ಕುಲ ಅಂತೇಳಿ. ಛಲ ಒಂದು ಜಾತಿ ಇದೆ ರೀ, ಬಲ ಒಂದು ಜಾತಿ ಇದೆ, ಅಭಿಮಾನ ಒಂದು ಜಾತಿ ಇದೆ ರೀ. ಯಾಕಂದ್ರೆ ಶಶಿ ನಮ್ಮ ಕಡೆ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಪ್ರಾಕ್ಟೀಸ್ ಮಾಡ್ತಿದಾರ, ಅದಕ್ಕೆ ದೊಡ್ಡ ಅಭಿಮಾನ ನಮಗೆ ಯಾವುದೂ ಇಲ್ಲ. ವಕೀಲ್ ವೃತ್ತಿ ಏನದ ಜಗತ್ತೊಳಗೆ ಭಾಳ ದೊಡ್ಡ ವೃತ್ತಿ ಇದೆ ರೀ. ಅದಕ್ಕೇನ್ರಿ ಡಾಕ್ಟರ್ಸ್ ಯಾವ ಥರ ಕನ್ಸಲ್ಟಿಂಗ್ ಫೀಸ್ ತೊಗೊಳ್ತಾರ, ಅದೇ ಥರ ಏನ್ರಿ ಬೆಂಗಳೂರೊಳಗಾಗಲಿ ಪುನಾವರಾಗಲಿ ರೀ, ನೀವು ಚಾರ್ಜ್ ಶೀಟ್ ಓದಲಿಕ್ಕೆ, ಫೈಲ್ ಓದಲಿಕ್ಕೆ ಏನ್ರಿ 30,000 50,000 ಥರ ಫೀಸ್ ತೊಗೊಳ್ತದ ರೀ. ವಕೀಲ್ ವೃತ್ತಿ ನೀವು ಪ್ರಾಕ್ಟೀಸ್ ಮಾಡೋದು ಬೇಡ್ರಿ, ಬರೀ ಒಪಿನಿಯನ್ ಕೊಟ್ಟರೆ ನಾವು ಲಕ್ಷಗಟ್ಟಲೆ ಫೀಸ್ ತೊಗೊಳಕ್ಕೆ ಸಾಧ್ಯ ಅದ. ಮತ್ತೇನ್ರಿ ಅವ್ರು ಹೇಳ್ಬೇಕಂದ್ರೆ ಭಾಳ ನಿಷ್ಠೆ ವೃತ್ತಿನ ಮಾಡ್ಯಾರ. ಈಗ ಅವ್ರು ಸ್ವಂತ ಪ್ರಾಕ್ಟೀಸ್ ಸಾಕಷ್ಟು ಕೇಸ್ ಹಿಡ್ದಾರೆ. ಮೊನ್ನೆ ಪೋಸ್ಕೋ ಕೇಸ್ ಆಗಲಿ, 302 ಆಗಲಿ, ಅಟ್ರಾಸಿಟಿ ಆಗಲಿ, ಈ ಥರ ಸಾಕಷ್ಟು ಒಳ್ಳೆ ಕೇಸ್ ಹಿಡ್ತದಾರ. ಮತ್ತು ಅವ್ರ ಜೀವನದಲ್ಲಿ ಒಳ್ಳೆಯ ಒಂದು ಯಶಸ್ಸು ಸಾಧಿಸ್ಲಿಕ್ಕೆ ಹೇಳ್ತದೇನೆ. ಯಾಕಂದ್ರೆ ವಕೀಲ್ ವೃತ್ತಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ವೃತ್ತಿ ಧರ್ಮ ಭಾಳ ಇಂಪಾರ್ಟೆಂಟ್ ಅದ ರೀ. ಸಮಯ ಪ್ರಜ್ಞೆ ಮತ್ತು ನಿಷ್ಠೆ ಭಾಳ ಇಂಪಾರ್ಟೆಂಟ್ ಅದ ರೀ. ಅದೇ ಥರ ಅಂದ್ರೆ ಅಕ್ಕ ಮಾಧ್ಯಮ ಒಂದು ಕಡೆ ಹೇಳ್ತಾರೆ, ಮೂಗು ಇಲ್ಲದವನಿಗೆ ಕನ್ನಡಿಯ ತೋರಲಿಕ್ಕೆ, ಕೈ ಇಲ್ಲದವನಿಗೆ ಕುದುರೆಯನ್ನು ಏರಲಿಕ್ಕೆ, ಕಾಲು ಇಲ್ಲದವನಿಗೆ ನೆಚ್ಚಣಿಕೆಯನ್ನು ಏರಲಿಕ್ಕೆ, ಜೀವನದಲ್ಲಿ ನಿಷ್ಠೆ ಭಕ್ತಿ ಇಲ್ಲದವನಿಗೆ ಇಷ್ಟಲಿಂಗವಿಕೆ ಅಮೋಘೇಶ್ವರ ಅಂತೇಳಿ. ಪ್ರೊಫೆಷನ್ ಬಗ್ಗೆ ನಿಷ್ಠೆ ಭಕ್ತಿ ಇರ್ಬೇಕು. ದೊಡ್ಡದು ಏನೂ ಇಲ್ಲ. ಯಾಕಂದ್ರೆ ಆ ನಿಷ್ಠೆ ಭಕ್ತಿದ ಎಷ್ಟು ನಾವು ವೃತ್ತಿ ಧರ್ಮ ಮಾಡ್ತಾ ಇದೀವಿ ಆ ಥರ ನಮಗೇನ್ರಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇದೆ ರೀ. ಅದಲ್ಲದೇನ್ರಿ ಹೇಳ್ಬೇಕಂದ್ರ ವಿದ್ವಾನಃ ಚ ರಾಜನ್ ನ ತುಲ್ಯತೆ ಕದಾಚಿತ ಸ್ವರಾಜ್ಯ ಪೂಜ್ಯತೆ ರಾಜನ್ ಸ್ವರತ್ರ ಪೂಜ್ಯತೆ ವಿದ್ವಾನ್ ಅಂತದ್ರಿ. ವಿದ್ವಾನ್ ಮತ್ತು ರಾಜನಿಗೆ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೇವಲ ಲೋಕಲ್ ಏರಿಯಾದಲ್ಲಿ ಏನ್ರಿ ರಾಜನ ಪೂಜೆ ಮಾಡ್ತಾರೆ, ಎಲ್ಲಾ ಕಡೆ ವಿದ್ವಾನ್ ಪೂಜೆ ಮಾಡ್ತಾರ. ವಕೀಲ್ ವೃತ್ತಿ ಅಂದ್ರೆ ಬಹಳ ವಿದ್ವತ್ ವೃತ್ತಿ ಇದೆ. ಈ ತರ ಅಂದ್ರೆ ಅವ್ರ ಜೀವನದಲ್ಲಿ ಯಶಸ್ಸು ಸಾಧಿಸಲಿ ಅಂತ ಹೇಳ್ತಾ ಇದ್ದೇನೆ. ಮತ್ತು ದೇವರವರಿಗೆ ಒಳ್ಳೆ ಆರೋಗ್ಯ ಮತ್ತು ಆಯುಷ್ ಕೊಡಲಿ ಅಂತ ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.